Hello, hi viewers. Welcome back to our channel. So, KSET paper 1 ಗೆ environmental science related 5 questions ಅನ್ನು ಕೇಳ್ತಾರೆ. 5 questions ಬರ್ತವೆ. ಸೊ ಈ ಟಾಪಿಕ್ ಮೇಲೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಅದು ಯಾವುದಂದ್ರೆ ಅಪಿಕೋ ಮೂವ್ಮೆಂಟ್ ಅಥವಾ ಅಪಿಕೋ ಚಳುವಳಿ ಅಂತಂದು ಇದ್ರ ಮೇಲೆ ನಾನು 6 to 7 ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಫಾರ್ ಕೆಸೆಟ್ ಪೇಪರ್ ಒನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಶೇರ್ ಮತ್ತು ಲೈಕನ್ನು ಮಾಡಿ. ಸೊ ಬೇಗ ಆದಷ್ಟು 10K ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ, ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಹಿಯರ್ ಫಸ್ಟ್ ಕ್ವಶನ್, ಅಪಿಕೋ ಚಳುವಳಿ ಪ್ರಾರಂಭವಾದ ವರ್ಷ ಯಾವುದು ಅಂತ ಕೇಳಿದರೆ, ಅಪಿಕೋ ಚಳುವಳಿ ಪ್ರಾರಂಭವಾದ ವರ್ಷ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ 1993, 1963, 1973, 1983 ಅಂತಿದೆ. ಸೊ ಇಲ್ಲಿ ಅಪಿಕೋ ಚಳುವಳಿ ಪ್ರಾರಂಭದ ವರ್ಷ ಯಾವುದು ಅಂದ್ರೆ ಆಪ್ಷನ್ ಡಿ 1983ರಲ್ಲಿ ಇದು ಸ್ಟಾರ್ಟ್ ಆಗ್ತದೆ. ಪ್ರಾರಂಭದ ವರ್ಷ ಯಾವುದು ಅಂದರೆ 1983. ಅಪಿಕೋ ಚಳುವಳಿ ಪ್ರಾರಂಭದ ವರ್ಷ 1983. ಸೊ ಇದು ಇಂಪಾರ್ಟೆಂಟ್ ಆದಂಥ ಕ್ವಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಪಿಕೋ ಚಳುವಳಿಯನ್ನು ಮುನ್ನಡೆಸಿದ ಪ್ರಮುಖ ಪರಿಸರ ಕಾರ್ಯಕರ್ತ ಯಾರು ಅಂತ ಕೇಳಿದ್ರೆ, ಅಪಿಕೋ ಚಳುವಳಿಯನ್ನು ಮುನ್ನಡೆಸಿದ ನಾಯಕ ಅಥವಾ ಪರಿಸರ ಕಾರ್ಯಕರ್ತ ಯಾರು, ಇದನ್ನು ಅಂದರೆ ಅಪಿಕೋ ಚಳುವಳಿಯ ಲೀಡರ್ಶಿಪ್ ಯಾರು ತೊಗೊಂಡಿದ್ದಾರೆ ಅಂತ ಕೇಳ್ತಾರೆ. ಆಪ್ಷನ್ಸ್ ಸುಂದರ್ಲಾಲ್ ಬಹುಗುನ್, ಪಾಂಡುರಂಗ ಹೆಗಡೆ, ರಾಮಚಂದ್ರ ಗುಹಾ ಮತ್ತು ಸಾಲುಮರದ ತಿಮ್ಮಕ್ಕ ಅಂತಿದೆ. ಸೊ ಇಲ್ಲಿ ಅಪಿಕೋ ಚಳುವಳಿ ಮುನ್ನಡೆಸಿದ ಪ್ರಮುಖ ಲೀಡರ್ ಅಥವಾ ಪ್ರಮುಖ ನಾಯಕ ಯಾರಂತ ಹೇಳಿದರೆ ಪಾಂಡುರಂಗ್ ಹೆಗಡೆ. ಸೊ ನೆಕ್ಸ್ಟ್ ಕ್ವಶನ್, ಅಪಿಕೋ ಚಳುವಳಿಯ ಮುಖ್ಯವಾಗಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಆರಂಭ ಆಯಿತು, ಅಂದರೆ ಈ ಅಪಿಕೋ ಚಳುವಳಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದರೆ, ಸೊ ಆಪ್ಷನ್ಸ್ ಕೆಳಗೆ ಶಿವಮೊಗ್ಗ ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಅಂತಿದೆ. ಸೊ ಇದು ಅಪಿಕೋ ಚಳುವಳಿ ಮುಖ್ಯವಾಗಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು ಅಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸಲ್ಕಾನಿ ಗ್ರಾಮ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಅಪಿಕೋ ಚಳವಳಿ ಆರಂಭವಾದ ನಿರ್ದಿಷ್ಟ ಅರಣ್ಯ ಪ್ರದೇಶ ಯಾವುದು? ಸೊ ನಾಗರಹೊಳೆ ಅರಣ್ಯ, ಬಂಡೀಪುರ ಅರಣ್ಯ, ಮುತ್ತೋಡಿ ಅರಣ್ಯ ಮತ್ತು ಕಳಸೆ ಅರಣ್ಯ ಅಂತಿದೆ. ಸೊ ಈ ಅಪಿಕೋ ಚಳವಳಿ ಪ್ರಾರಂಭವಾದ ಅಥವಾ ಆರಂಭವಾದ ಅರಣ್ಯ ಪ್ರದೇಶ ಯಾವುದು ಅಂದ್ರೆ ಅದು ಕಳಸೆ ಅರಣ್ಯ. ಇದು ಕಳಸೆ ಅರಣ್ಯ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸಲ್ಕಾನಿ ಗ್ರಾಮದ ಹತ್ತಿರ ಈ ಅರಣ್ಯ ಕಂಡು ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಅಪಿಕೋ ಚಳವಳಿಗೆ ಪ್ರೇರಣೆಯಾದ ಉತ್ತರ ಭಾರತದ ಪ್ರಸಿದ್ಧ ಪರಿಸರ ಚಳವಳಿ ಯಾವುದು? ಸೈಲೆಂಟ್ ವ್ಯಾಲಿ ಚಳವಳಿ, ಚಿಪ್ಕೋ ಚಳವಳಿ, ಜಂಗಲ್ ಬಚಾವೋ ಚಳವಳಿ ಮತ್ತು ನರ್ಮದಾ ಬಚಾವ್ ಆಂದೋಲನ ಅಂತಿದೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಚಿಪ್ಕೋ ಚಳವಳಿ. ಈ ಚಿಪ್ಕೋ ಚಳವಳಿಯಿಂದ ಪ್ರಾರಂಭ ಸ್ಫೂರ್ತಿ ತಗೊಂಡು ಮಾಡಿರ್ತಕ್ಕಂಥ ಚಳವಳಿ ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಅಪಿಕೋ ಚಳವಳಿ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವಶನ್, ಅಪಿಕೋ ಚಳವಳಿದಾರರು ಸಾರ್ವಜನಿಕ ಜಾಗೃತಿ ಮೂಡಿಸಲು ಮುಖ್ಯವಾಗಿ ಬಳಸಿದ ಮಾರ್ಗ ಯಾವುದು? ಸೊ ಆಪ್ಷನ್ಸ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡುವುದು, ಸಾಮಾಜಿಕ ಜಾಲತಾಣ ಅಭಿಯಾನಗಳು, ಹಿಂಸಾತ್ಮಕ ಬಂದ್ಗಳು, ಪಾದಯಾತ್ರೆ ಮತ್ತು ಬೀದಿ ನಾಟಕಗಳು. ಅಪಿಕೋ ಚಳವಳಿದಾರರು ಸಾರ್ವಜನಿಕ ಜಾಗೃತಿ ಮೂಡಿಸಲು ಏನು ಮಾಡ್ತಾರೆ ಅಂದ್ರೆ ಅವರು ಪಾದಯಾತ್ರೆ ಮತ್ತು ಬೀದಿ ನಾಟಕಗಳ ಮೂಲಕ ಜನರಿಗೆ ಜಾಗೃತಿ ಮೂಡಿಸಲು ಯಶಸ್ವಿ ಆಗ್ತಾರೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಒನ್. ಪಾದಯಾತ್ರೆ ಮತ್ತು ಬೀದಿ ನಾಟಕಗಳ ಮೂಲಕ ಜನರಿಗೆ ಈ ಪರಿಸರ ಬಗ್ಗೆ ಕಾಳಜಿ ಮೂಡಿಸಲು ಇವರು ಪಾದಯಾತ್ರೆ ಮತ್ತು ಬೀದಿ ನಾಟಕನ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಕ್ವಶನ್, ಅಪಿಕೋ ಚಳವಳಿಯು ಮುಖ್ಯವಾಗಿ ಭಾರತದ ಯಾವ ಪರ್ವತ ಶ್ರೇಣಿಯ ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡಿತು ಅಂತ ಕೇಳಿದರೆ ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಹಿಮಾಲಯ ಪರ್ವತ ಶ್ರೇಣಿ ಮತ್ತು ಅರಾವಳಿ ಪರ್ವತ ಶ್ರೇಣಿ ಅಂತಿದೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು. ಅಪಿಕೋ ಚಳವಳಿ ಮುಖ್ಯವಾಗಿ ಭಾರತದ ಯಾವ ಪರ್ವತ ಶ್ರೇಣಿಯ ಪರಿಸರ ಸಂರಕ್ಷಣೆ ಕೊಡುಗೆ ನೀಡುತ್ತೆ ಅಂದ್ರೆ ಅದು ಪಶ್ಚಿಮ ಘಟ್ಟಗಳು ಅಂತ ಹೇಳ್ಬೋದು. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಕೆಸೆಟ್ ಪೇಪರ್ 1 ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ.
ಸೊ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.